ಕೇಳುಗರೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಮ್ಮ ಜೊತೆಗೆ ಇದ್ದಾರೆ ಕರಾಟೆ ಇನ್ಸ್ಟ್ರಕ್ಟರ್ ಆಗಿರುವಂತಹ ಡಾಕ್ಟರ್ ರೀನಾ ರಂಜಿತ್ ಅವರು. ಇವರು ಬ್ಲ್ಯಾಕ್ ಬೆಲ್ಟ್ ಹಾಗೆಯೇ 4th ಡ್ಯಾನ್ ಕೂಡ ಆಗಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್, ಈಗ ತಮ್ಮ ಇಂಟ್ರೊಡಕ್ಷನ್ ಮಾಡಬೇಕಾದ್ರೆ ಬ್ಲ್ಯಾಕ್ ಬೆಲ್ಟ್ 4th ಡ್ಯಾನ್ ಅಂತ ಹೇಳಿದೆ. ಏನಿದು ಬ್ಲ್ಯಾಕ್ ಬೆಲ್ಟ್ 4th ಡ್ಯಾನ್ ಅಂತ ಹೇಳಿ, ಇದ್ರ ಬಗ್ಗೆ ಮೊದಲಿಗೆ ನಮಗೆ ತಿಳಿಸಿ. ಓಕೆ, ಕರಾಟೆ ಅಂದರೆ ಫೈಟಿಂಗ್ ವಿತ್ ಎಂಟಿ ಹ್ಯಾಂಡ್ ಅಂತ ಹೇಳಿ ಅರ್ಥ ಅದರದ್ದು ಕರಾಟೆ ಅಂತ ಹೇಳಿದರೆ. ಸೊ ನಾನೀಗ ಬ್ಲ್ಯಾಕ್ ಬೆಲ್ಟ್ 4th ಡ್ಯಾನ್ ಅಂತ ಹೇಳಿದರೆ ಬ್ಲ್ಯಾಕ್ ಬೆಲ್ಟ್ 4th ಸ್ಟೇಜಲ್ಲಿದ್ದೇನೆ, ಅಂದರೆ 4th ಸ್ಟೇಜ್ ನಾನು ಕ್ರಾಸ್ ಮಾಡಿದ್ದೇನೆ ಅಂತ ಹೇಳಿ. ಸೊ ಇದು ಸ್ಟಾರ್ಟಿಂಗ್ ವೈಟ್ ಬೆಲ್ಟಿಂದ. ನಾವು ಯಾವಾಗಲೂ ಜೂನಿಯರ್ಸ್ ಬರುವಾಗ ನಾವು ಅವರಿಗೆ ವೈಟ್ ಬೆಲ್ಟ್ ಕೊಟ್ಟು ಸ್ಟಾರ್ಟ್ ಮಾಡ್ತೇವೆ. ಆಮೇಲೆ ಕಲರ್ ಬೆಲ್ಟ್ಸ್, ಸಬ್ಸಿಕ್ವೆಂಟ್ ಕಲರ್ ಬೆಲ್ಟ್ಸ್, ಆಮೇಲೆ ಬ್ರೌನ್ ಬೆಲ್ಟ್ಸ್, ಆಮೇಲೆ ಬ್ಲ್ಯಾಕ್ ಬೆಲ್ಟ್ ಸಿಗ್ತದೆ. ಸೊ ಇದ್ರ ಮುಂದಕ್ಕೆ ಏನಿರ್ತದೆ ಈಗ 4th ಸ್ಟೇಜ್ ನಂತರ 5th 6th 7th 8th ಹಾಗೆ. ಸೊ ದೇರ್ ಇಸ್ ಲಾಟ್ ಆಫ್ ಪಾಸಿಬಿಲಿಟೀಸ್ ಇನ್ನು ಕೂಡ ಮಾಡಲಿಕ್ಕೆ. ಓಕೆ ಮೇಡಮ್, ಈಗ ಈ ಕರಾಟೆ ಅನ್ನುವಂಥದ್ದು ಈಗ ಬೇರೆ ಸುಮಾರು ಮಾರ್ಷಲ್ ಆರ್ಟ್ಸನ್ನು ನೋಡ್ತೇವೆ ನಾವು. ಬೇರೆ ಜೂಡೋ ಆಗಿರ್ಬೋದು ಅಥವಾ ಕುಂಗ್ಫು ಆಗಿರ್ಬೋದು. ಇವಕ್ಕೆ ಕಂಪೇರ್ ಮಾಡಿದಾಗ, ಇವಕ್ಕೆ ಹೋಲಿಸಿದಾಗ ಇದು ಹೇಗೆ ಭಿನ್ನ ಅಂತ ಅನಿಸುತ್ತೆ? ಓಕೆ, ಇದು ಕರಾಟೆ ಅಂದರೆ ಅಕಾರ್ಡಿಂಗ್ ಟು ಮೈ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇರೋದು. ದೇರ್ ಆರ್ ಲಾಟ್ಸ್ ಆಫ್ ಅದರ್ ಆರ್ಟ್ಸ್, ಮಾರ್ಷಲ್ ಆರ್ಟ್ಸ್, ಬಟ್ ಇದು ನನಗೆ ತುಂಬ ಹೆಲ್ಪ್ ಆಗಿದೆ. ಆದಷ್ಟು ಮಂಗಳೂರು, ದಕ್ಷಿಣ ಕನ್ನಡ, ಉಡುಪಿ ಎಲ್ಲ ಹೆಂಗಸರಿಗೆ ಹಾಗೂ ಹುಡುಗಿಯರಿಗೆ ಇದನ್ನೊಂದು ಕಲಿಸಬೇಕು. ಅಂದರೆ ಇದರದ್ದು ಬೆನಿಫಿಟ್ ನನಗೆ ತಿಳಿದಿದೆ. ಈಗ ಮದುವೆ ಆಗಿ ನಾನು ಅಬ್ರಾಡ್ ಹೋಗಿದ್ದೆ, ಆಗ ನಾನು ಒಬ್ಬಳೇ ಇದ್ದೆ. ಅಲ್ಲಿ ಒಬ್ಬಳೇ ಇರುವಾಗ ದೇರ್ ವಿಲ್ ಬಿ ಪೀಪಲ್ ಟು ಅಟ್ಯಾಕ್ ಯು ಆರ್ ಸಮಥಿಂಗ್, ಬಟ್ ಐ ವಾಸ್ ವೆರಿ ಕಾನ್ಫಿಡೆಂಟ್. ಸೊ ನಾನು ಎನಿಸ್ತಾ ಇದ್ದೆ ನನ್ನ ಹಾಗೇನೆ ಬೇರೆ ಹುಡುಗಿಯರ ಮಕ್ಕಳು ಈಗ ಮದುವೆ ಆಗಿ ಬೇರೆ ಹೊರದೇಶಕ್ಕೆ ಹೋಗುವಾಗ ಅವ್ರು ಹೇಗೆ ಪ್ರೊಟೆಕ್ಟ್ ಮಾಡ್ತಾರೆ ಅವರನ್ನು, ನನಗೆ ಇದು ಗೊತ್ತಿದೆ. ಸೊ ಐ ನೋ ದಟ್ ಐ ಹ್ಯಾವ್ ಕಾನ್ಫಿಡೆನ್ಸ್, ಐ ಕ್ಯಾನ್ ಡೂ ಇಟ್. ಸೊ ನಾನು ಎನಿಸಿದೆ, ನಾನು ಊರಿಗೆ ಹೋದ್ಮೇಲೆ ನಾನು ಕ್ಲಾಸ್ ಸ್ಟಾರ್ಟ್ ಮಾಡಬೇಕು, ಎಲ್ಲರಿಗೆ ಕಲಿಸಬೇಕು ಅಂತ ಹೇಳಿ. ಆ್ಯಂಡ್ ವಿ ಆಲ್ವೇಸ್ ಸೇ ದಟ್ ಪ್ರಾಕ್ಟೀಸ್ ಬಿಫೋರ್ ಯು ಪ್ರೀಚ್. ಸೊ ಪ್ರಾಕ್ಟೀಸ್ ಅಂತ ಹೇಳಿದರೆ ನಾನು ಅದು ಮಾಡ್ತಾ ಇದ್ದೇನೆ. ಈಗ ನಾನು ಕೂಡ ಇನ್ನು ನೆಕ್ಸ್ಟ್ ಬ್ಲ್ಯಾಕ್ 5ಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ನನಗೆ ಹೋಗಬೇಕು ಇನ್ನೂ ಕೂಡ. ಸೊ ಈವನ್ ದ ಮ್ಯಾರಿಡ್ ಆ್ಯಂಡ್ ಐ ಹ್ಯಾವ್ ಗಾಟ್ 2 daughters ಆ್ಯಂಡ್ ನಾನು ಅವರನ್ನು ಕೂಡ ಕರಾಟೆಗೆ ಹಾಕಿದ್ದೇನೆ. ಒಬ್ಬಳು ಬ್ಲ್ಯಾಕ್ ಬೆಲ್ಟ್ ಆಗಿದ್ದಾಳು ಆಲ್ರೆಡಿ, ಇನ್ನೊಬ್ಳು ಕಲಿತಾ ಇದ್ದಾಳೆ. ನೀವು ಎಷ್ಟು ವರ್ಷದಿಂದ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ನಾನು ನನ್ನ 5th ಸ್ಟ್ಯಾಂಡರ್ಡಿಂದ ಸ್ಟಾರ್ಟ್ ಮಾಡಿದ್ದು, ಬಟ್ ಕಲಿಸೋದು ಈಗ ಆಲ್ಮೋಸ್ಟ್ 16 years ಆಯಿತು. 16 years ಆಫ್ ಎಕ್ಸ್ಪೀರಿಯನ್ಸ್. ಈಗ ಈ ಕರಾಟೆ ಕಲಿಬೇಕಾದ್ರೆ ಒಂದು ಕರೆಕ್ಟ್ ಏಜ್ ಅಂತ ಹೇಳೋದಾದ್ರೆ ಯಾವ ವಯಸ್ಸಿನಿಂದ ಶುರು ಮಾಡ್ಬೋದು? ಒಂದು 5 years ಆಗುವಾಗ ನಮ್ಮ ಸ್ವಲ್ಪ ಬೋನ್ಸ್ ಎಲ್ಲ ಸ್ವಲ್ಪ ಸ್ಟ್ರಾಂಗ್ ಆಗ್ತದೆ ಮಕ್ಕಳದ್ದು. ಸೊ 5 years ಇಂದ till whatever age, even you can start 60, 70 or 80 years also, but you should have that willpower to do something. So at any age you can learn. So ಮದುವೆ ಆದ ನಂತರ ಕೂಡ ಕೆಲವರು ಓಕೆ ಇನ್ನು ಮದುವೆ ಆಯಿತು, ಮಕ್ಕಳಾಯಿತು ಅಂತ ಹೇಳಿ ಸುಮ್ಮನೆ ಕೂತ್ಕೊಳ್ತಾರೆ ಮನೇಲಿ. ಇಲ್ಲ, ನಾವು ಇದನ್ನು ಕಲಿತಾ ಇರಬೇಕು. ಸೊ ಇದು ಎಷ್ಟು ಕಾನ್ಫಿಡೆನ್ಸ್ ಕೊಡ್ತದೆ ಅಂತ ಹೇಳಿದರೆ ನಮ್ಮ ಮೆಂಟಲ್ ಇದಕ್ಕೆ ಎಬಿಲಿಟಿಗೂ ಕೂಡ ಅದು ತುಂಬ ಹೆಲ್ಪ್ ಆಗ್ತದೆ. ನಿಮಗೆ ಒಬ್ಬ 5 ವರ್ಷದ ಒಂದು ಮಗುವನ್ನು ಕರ್ಕೊಂಡ್ಬರ್ತಾರೆ ಟ್ರೈನಿಂಗ್ ಕೊಡಿ ಅಂತ ಹೇಳಿ, ಆಗ ನೀವು ಮೊದಲಿಗೆ ಏನು ಮಾಡ್ತೀರಾ? ಹೇಗೆ ಶುರು ಮಾಡ್ತೀರಾ ಟ್ರೈನಿಂಗನ್ನು? ಈಗ ನಾವು ಒಂದು ಫನ್ ವೇಯಲ್ಲಿ ಸ್ಟಾರ್ಟ್ ಮಾಡ್ತೇವೆ. ಅಂದರೆ ಚಿಕ್ಕ ಮಕ್ಕಳಿಗೆ ಹೇಗೆ ನಾವು ಕಲಿಸೋದು ಅದನ್ನೊಂದು ಸ್ಟ್ರೈನ್ ಮಾಡಬಾರ್ದು ಅವರಿಗೆ. ಸೊ ನಾವೀಗ ಅವರಿಗೆ ಸ್ಟ್ಯಾಮಿನಾ ಬಿಲ್ಡಪ್ ಮಾಡಲಿಕ್ಕೆ ಸ್ವಲ್ಪ ಗೇಮ್ಸ್ ಇಂಟ್ರೊಡ್ಯೂಸ್ ಮಾಡ್ತೇವೆ. ಸೊ ಆ ರೀತಿಯಲ್ಲಿ ನಾವು ಕರಾಟೆಯನ್ನು ಬ್ಲೆಂಡ್ ಮಾಡಿ ಕಲಿಸ್ತೇವೆ. ಮತ್ತೆ ಏಜ್ ಪ್ರಕಾರ? ಹೌದು, ಏಜ್ ಪ್ರಕಾರ ಅವರಿಗೆ ಎಷ್ಟು ನಾವು ಗ್ರಾಸ್ ಮಾಡಲಿಕ್ಕೆ ಆಗ್ತದೆ ಇದನ್ನು ಕಲಿ. ಅಂದರೆ ಈಗ ತುಂಬ ಮಕ್ಕಳಿದ್ದಾರೆ ನನ್ನ ಕ್ಲಾಸಲ್ಲಿ 5 years ಇಂದ ಹಿಡಿದು ಮಾಸ್ಟರ್ಸ್ ಕೆಲಸ ಮಾಡ್ತವರು ತಾಯಿ ಅಂದಿರು ಕೂಡ ಇದ್ದಾರೆ ನನ್ನ ಕ್ಲಾಸಲ್ಲಿ. ಸೊ ಐ ಹ್ಯಾವ್ ಅ ವೈಡ್ ವೆರೈಟಿ ಆಫ್ ಸ್ಟೂಡೆಂಟ್ಸ್. ಸೊ ಅವರಿಗೆ ಅವರವರ ಏಜ್ಗೆ ಎಷ್ಟು ಬೇಕಾಗ್ತದೆ, ಏನು ಬೇಕಾಗ್ತದೆ ಅದನ್ನು ನಾವು ಕಲಿಸ್ತೇವೆ. ಈಗ ಇದನ್ನ ಯಾರು ಬೇಕಾದ್ರೂ ಕಲಿಬಹುದಾ ಅಥವಾ ಕೆಲವರಿಗೆ ಆಗೋದಿಲ್ಲ ಅಂತ? 5 years ಇಂದ ಅಬೌವ್ ಯಾರಿಗೂ ಬೇಕಾದ್ರೂ ಕಲಿಬಹುದು. ಈಗ ಬೆನಿಫಿಟ್ಸ್ ಬಗ್ಗೆ ಮಾತಾಡೋದಾದ್ರೆ ಮುಖ್ಯವಾಗಿ ಏನೆಲ್ಲ ಇದರಿಂದ ಬೆನಿಫಿಟ್ ಸಿಗುತ್ತೆ ಮಕ್ಕಳಿಗೆ ಅಥವಾ ಕರಾಟೆ ಕಲಿಬೇಕಾದ್ರೆ? ಈಗ ನೋಡಿ, ಬೆನಿಫಿಟ್ಸ್ ಅಂತ ಹೇಳಿದರೆ ವೆನ್ ಸಣ್ಣದಿರುವಾಗಲೇ ಅವರು ಜಾಯ್ನ್ ಆದರೆ ಅವರಿಗೆ ಹೆಲ್ತಲ್ಲಿ ತುಂಬ ಇಂಪ್ರೂವ್ಮೆಂಟ್ ಕಾಣ್ತದೆ. ಅಂದರೆ ವೆರಿ ಆಫನ್ ಫೀವರ್, ಕೋಲ್ಡ್ ಅದೆಲ್ಲ ಬರ್ತದಲ್ಲ ಮಕ್ಕಳಿಗೆ. ಅದು ನನ್ನ ಎಕ್ಸ್ಪೀರಿಯನ್ಸಿಂದ ನಾನು ಹೇಳ್ತಾ ಇರೋದು. ಸೊ ಅವರಿಗೆ ಅದೆಲ್ಲ ಬರೋದಿಲ್ಲ, ಅದು ತುಂಬ ಕಡಿಮೆ ಆಗ್ತದೆ. ತುಂಬ ಪೇರೆಂಟ್ಸ್ ಹೇಳಿದ್ದಾರೆ ನನಗೆ ಆಫ್ಟರ್ ಕಮಿಂಗ್ ಟು ದ ಕ್ಲಾಸಸ್ ಮಕ್ಕಳದ್ದು ಇಮ್ಯುನಿಟಿ ಪವರ್ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಹೇಳಿ. ಅಂದರೆ ಕೆಲವರು ಎನಿಸ್ತಾರೆ ಅಂದರೆ ಇದು ಕರಾಟೆ ಅಂತ ಹೇಳಿದರೆ ಸುಮ್ಮನೆ ಆ್ಯಕ್ಷನ್ ಹೂ ಅಂತ ಹೇಳಿ ಇದು ಮಾಡ್ತಾರೆ ಅಂತ ಹೇಳಿ. ಹಾಗೆ ಅಲ್ಲ, ಅದು ಇಟ್ ಇಸ್ ಎನರ್ಜಿ. ಮತ್ತೀಗ ಸಣ್ಣ ಮಕ್ಕಳು ಒಟ್ಟಾರೆಯಾಗಿ ಹೇಳೋದಾದ್ರೆ ಈಗ ಕರಾಟೆ ಕಲಿತಿದ್ದಾರೆ ಅಂತ ಹೇಳಬೇಕಾದ್ರೆ ಅಲ್ಲಿ ನೀವೇನಾದರೂ ಸೇಫ್ಟಿ ಪ್ರಿಕಾಷನ್ಸ್ನ ತಗೋಬೇಕಾಗ್ತದಾ? ಸೇಫ್ಟಿ ಪ್ರಿಕಾಷನ್ಸ್ ಅಂತ ಹೇಳಿದರೆ ಈಗ ಮಕ್ಕಳಿಗೆಲ್ಲ ನಾವು ಶಿನ್ ಗಾರ್ಡ್, ಚೆಸ್ಟ್ ಗಾರ್ಡ್ ಇದೆಲ್ಲ ಹಾಕಿ ನಾವು ಫೈಟಿಗೆ ಪ್ರಾಕ್ಟೀಸ್. ಈಗ ಕರಾಟೆಯಲ್ಲಿ 2 types ಇದೆ, ಒಂದು ಕಟ ಆಮೇಲೆ ಕುಮಿಟೆ ಅಂತ ಹೇಳಿ. ಕಟ ಅಂತ ಹೇಳಿದರೆ ಇಟ್ ಇಸ್ ಅ ಸೀರೀಸ್ ಆಫ್ ಟೆಕ್ನಿಕ್ಸ್. ನಾವು ಹೇಗೆ ಡಾನ್ಸ್ ಎಲ್ಲ ಕೊರಿಯೋಗ್ರಫಿ ಮಾಡಿ ಮಾಡ್ತೇವೆ, ಕೆಲವು ಸ್ಟಂಟ್ಸ್ ಹೇಗೆ ತೋರಿಸ್ತೇವೆ ಅದನ್ನು ತೋರಿಸೋದು ಇಸ್ ಕಟ. ಆ್ಯಂಡ್ ಕುಮಿಟೆ ಅಂತ ಹೇಳಿದರೆ ನಮಗೆ ಈಗ ಫೈಟ್ ಮಾಡೋದು,
ಹೌ ಟು ಡಿಫೆಂಡ್ ಯೋರ್ ಸೆಲ್ಫ್ ಅಂತ ಹೇಳಿ. ವಿ ಟೀಚ್ ಸಮ್ ಟೆಕ್ನಿಕ್ಸ್, ಹೇಗೆ ಬ್ಲಾಕ್ ಮಾಡೋದು, ಹೇಗೆ ಕಿಕ್ ಮಾಡೋದು, ಹೇಗೆ ಕಿಕ್ ಬಂದರೆ ಹೇಗೆ ಬ್ಲಾಕ್ ಮಾಡೋದು, ಆ ಟೈಪ್ ನಾವು ಕಲಿಸ್ತೇವೆ. ಸೊ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡುವಾಗ ನಾವು ಮ್ಯಾಟ್ ಹಾಕ್ತೇವೆ ಕ್ಲಾಸಲ್ಲಿ. ಝೂಸ್ ಫಿಟ್ನೆಸ್ ಅವರು ರಾಜೇಶ್ ಅವರು ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಅಂದರೆ ಮ್ಯಾಟ್ ಎಲ್ಲ ಹಾಕಿ ಎಲ್ಲ ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ಪಂಚಿಂಗ್ ಬ್ಯಾಗ್ ಇದೆ, ಅಲ್ಲಿ ಸ್ಟಿಕ್ಸ್ ವೆಪನ್ ಕಲಿಸಲಿಕ್ಕೆ ನಮಗೆ ಈಸಿ ಆಗ್ತದೆ. ಹಾಗೆ ರಿಯಲಿ ಥ್ಯಾಂಕ್ಫುಲ್ ಟು ಮಿಸ್ಟರ್ ರಾಜೇಶ್ ಆಫ್ ಝೂಸ್ ಫಿಟ್ನೆಸ್. ಹಾಗೆ ಸೊ ದೇರ್ ಇಸ್ ಅ ಲಾಟ್ ಆಫ್ ಸೇಫ್ಟಿ. ಮತ್ತು ಕಾಂಪಿಟೇಷನ್ಸ್ಗೆ ಹೋಗುವಾಗ ಅವರಿಗೆ ಶಿನ್ ಗಾರ್ಡ್ ಹಾಕ್ಲಿಕ್ಕೆ ಹೇಳ್ತೇವೆ, ಹೆಲ್ಮೆಟ್ ಇರ್ತದೆ, ಚೆಸ್ಟ್ ಗಾರ್ಡ್ ಇರ್ತದೆ. ಸೊ ಈಗದು ತುಂಬ ನಾವು ನೋಡ್ತಾ ಬಂದಿದ್ದೇವೆ, ಮುಂಚಿಂದ ಹಾಗೆ ಅಲ್ಲ. ಗ್ಲೌಸ್ ಇದೆ ಅವರಿಗೆ. ಸೊ ದೇರ್ ಇಸ್ ಲಾಟ್ ಆಫ್ ಇಕ್ವಿಪ್ಮೆಂಟ್ಸ್ ವಿಚ್ ವಿಲ್ ಹೆಲ್ಪ್ ದೆಮ್ ಟು ಪ್ರೊಟೆಕ್ಟ್ ದೆಮ್ ಸೆಲ್ವ್ಸ್ ವಿದೌಟ್ ಹರ್ಟಿಂಗ್. ಈಗ ಕಾಂಪಿಟೇಷನ್ಸ್ ಅಂತ ಹೇಳಿದ್ರಿ ತಾವು, ಈ ಕಾಂಪಿಟೇಷನ್ಸ್ ಅನ್ನುವಂಥದ್ದು ಹೇಗಿರ್ತದೆ? ಅಂದರೆ ಅದರಲ್ಲಿ ಲೆವೆಲ್ಗಳಿರ್ತವ ಹೇಗೆ? ಹೌದು, ಈಗ ನಾವು ಈಗ ಫಾರ್ ಎಕ್ಸಾಂಪಲ್ ಈಗ ಗ್ರೀನ್ ಬೆಲ್ಟ್ ಒಂದು ಮಗು ಇದೆ. ಸೊ ಆ ಗ್ರೀನ್ ಬೆಲ್ಟ್ ಲೆವೆಲಲ್ಲಿ ನಾವು ಕಾಂಪಿಟೇಷನ್ ಮಾಡ್ತೇವೆ. ಸೊ ವಾಟ್ ಎವರ್ ಆ ಮಗುಗೆ ಗ್ರೀನ್ ಬೆಲ್ಟ್ ಇದು ಸಿಲೆಬಸ್ ಏನು ಇರ್ತೇವೆ ಅದನ್ನು ಹೋಗಿ ಅಲ್ಲಿ ಪರ್ಫಾರ್ಮ್ ಮಾಡಬೇಕು. ಮತ್ತು ಅವನು ಇಲ್ಲದ್ರೆ ಅವಳು ಯಾರಾದರೂ ಸೊ ಅದೇ ಬೆಲ್ಟ್ ಅಲ್ಲಿ ಏನೆಲ್ಲ ಕಲ್ತಿದ್ದಾರೆ ಅವರು, ಅದರಲ್ಲೇ ಆ ಲೆವೆಲಲ್ಲಿ ಮತ್ತು ಆ ವೆಯ್ಟ್ ಕ್ಯಾಟಗರಿ, ಆ ಕ್ಲಾಸ್ ಕ್ಯಾಟಗರಿಯಲ್ಲಿ ನೋಡಿ ನಾವು ಅವರಿಗೆ ಕಾಂಪಿಟೇಷನ್ಸಲ್ಲಿ ಕಳಿಸೋದು. ಸೊ ಒಂದು ಸಣ್ಣ ಮಗುಗೆ ದೊಡ್ಡ ಜನ ಹಾಗೆಲ್ಲ ಸಿಕ್ಕುದಿಲ್ಲ. ಸೊ ವಿ ಸಿ ದ್ಯಾಟ್ ಇಟ್ ಈಸ್ ವೆಲ್ ಮೇಂಟೈನ್ಡ್. ಇನ್ನು ಈಗ ಈ ಪ್ರಾಕ್ಟೀಸ್ ರೂಟೀನ್ ಯಾವ ಥರ ಇರಬೇಕಾಗ್ತದೆ? ಅಂದರೆ ಡೈಲಿ ಪ್ರಾಕ್ಟೀಸ್ ಬೇಕಾ? ಮಾಡೋದಾದ್ರೆ ಎಷ್ಟು ಹೊತ್ತು ಮಾಡ್ತಾರೆ, ಹೇಗೆ ಅದು? ಇಲ್ಲ, ನಮ್ಮದು ಕ್ಲಾಸಸ್ ಈಗ ಝೂಸ್ ಫಿಟ್ನೆಸ್ ಅಲ್ಲಿ ಸ್ಯಾಟರ್ಡೇಸ್ 4 to 6 PM ಮತ್ತೆ ಸಂಡೇಸ್ 7:30 to 9:30 ಇದು ಕ್ಲಾಸ್ ಟೈಮಿಂಗ್ಸ್, 2 hours. ಸೊ ವೀಕ್ಲಿ 4 hours ಕ್ಲಾಸ್ ನಾವು ಕೊಡ್ತೇವೆ. ಡೈಲಿ ಪ್ರಾಕ್ಟೀಸ್ ಮಾಡಲಿಕ್ಕೆ ತುಂಬ ಕಷ್ಟ. ಸೊ ಅಟ್ಲೀಸ್ಟ್ ವೀಕ್ಲಿ 2 hours ಆದರೂ ಪ್ರಾಕ್ಟೀಸ್ ಮಾಡಿದರೆ ಒಳ್ಳೆದಿರ್ತದೆ. ಆದರೆ ಅದು ಕನ್ಸಿಸ್ಟೆನ್ಸಿ ಇರಬೇಕು, ಯಾವಾಗಲೂ ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು. ಸೊ ಅವರಿಗೆ ಮಕ್ಕಳಿಗೆ ಇಂಟ್ರೆಸ್ಟ್ ಬರ್ತದೆ. ಈಗ ಫಸ್ಟ್ ವೈಟ್ ಬೆಲ್ಟ್ ಸಿಕ್ಕುವಾಗ ಅವರಿಗೆ ನೆಕ್ಸ್ಟ್ ಎಲ್ಲೋ ಸಿಗಬೇಕು, ನನಗೆ ನೆಕ್ಸ್ಟ್ ಗ್ರೀನ್ ಸಿಗಬೇಕು ಅಂತ ಹೇಳಿ ಆ ಮಕ್ಕಳು ಬಂದ ನಂತರ ಹೇಳ್ತಾರೆ, ಮ್ಯಾಮ್ ಐ ವಾಂಟ್ ಟು ಗೆಟ್ ದಿಸ್ ಬೆಲ್ಟ್ ಅಂತ ಹೇಳಿ. ಹಾಗೆ ಅವರಿಗೆ ತುಂಬ ಇಂಟ್ರೆಸ್ಟ್ ಅವರಿಗೆ ಬರ್ತದೆ ಅದರಲ್ಲಿ. ಈಗ ಈ ಕರಾಟೆಯನ್ನು ಪ್ರಾಕ್ಟೀಸ್ ಮಾಡ್ತಿರ್ಬೇಕಾದ್ರೆ ಅವರು ತಮ್ಮ ಫುಡ್ ಹ್ಯಾಬಿಟಲ್ಲಿ ಅಥವಾ ಲೈಫ್ ಸ್ಟೈಲಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕಾಗ್ತದ? ಚೇಂಜಸ್ ಏನು ಮಾಡ್ಕೊಳ್ಬೇಕಂತ ಹೇಳಿಲ್ಲ, ಬಟ್ ಯು ಹ್ಯಾವ್ ಟು ಈಟ್ ಹೆಲ್ದಿ ಅಷ್ಟೇ ಹೇಳೋದು. ಹೆಲ್ದಿ ಫುಡ್ ತಿಂದು ಬರಬೇಕು. ಈಗ ಕ್ಲಾಸಿಗೆ ಬರುವಾಗ ಎಂಟಿ ಸ್ಟಮಕ್ ಬರಬಾರ್ದು. ಅಂದರೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಏನಾದರೂ ತಿಂದು ಬಂದರೆ ಮಕ್ಕಳಿಗೆ ಸ್ವಲ್ಪ ಹೆಲ್ಪ್ ಆಗ್ತದೆ. ಮಾತ್ರ ಓವರ್ ಈಟಿಂಗ್ ಕೂಡ ಮಾಡಬಾರ್ದು, ಆಗ ವಾಮಿಟಿಂಗ್ ಬರ್ತದೆ. ಸೊ ದೇ ಶುಡ್ ನಾಟ್ ಓವರ್ ಈಟ್. ಈಗ ತಾವಾಗಲೇ ಹೇಳಿದಾಗೆ ಬೇರೆ ಬೇರೆ ಕಲರ್ನ ಬೆಲ್ಟ್ಗಳು ಸಿಗ್ತದೆ ಅಂತ ಹೇಳಿ, ಇದನ್ನು ಡಿಸೈಡ್ ಮಾಡುವಂಥದ್ದು ಯಾರು? ಡಿಸೈಡ್ ಅಂದರೆ ಇದು ಆಲ್ರೆಡಿ ಡಿಸೈಡ್ ಆಗಿದೆ. ನಮ್ಮದು ಇನ್ಸ್ಟಿಟ್ಯೂಟ್ ಅಂದರೆ ಇನ್ಸ್ಟಿಟ್ಯೂಟ್ ಆಫ್ ಕರಾಟೆ ಆ್ಯಂಡ್ ಅಲೈಡ್ ಆರ್ಟ್ಸ್ ಅಂತ ಹೇಳಿ, ಇದರದ್ದು ಹೆಡ್ ಚೀಫ್ ಇನ್ಸ್ಟ್ರಕ್ಟರ್ ಪ್ರವೀಣ್ ಕುಮಾರ್ ಅಂತ ಹೇಳಿ, ಅವರು ಜಸ್ಟ್ ಲಾಸ್ಟ್ ಇಯರ್ March 18th ತೀರಿ ಹೋದದ್ದು. ಹಾಗೆ ನಮಗೆ ಒಂದು ತುಂಬ ಬೇಸರದ ಒಂದು ವಿಷಯ ಅದು. ಅವ್ರು ನಮ್ಮ ಜೊತೆ ಇಲ್ಲ. ಅವ್ರು ನಮ್ಮದು ವಾಟ್ ಟು ಸೇ, ಹಿ ಈಸ್ ದ ಲೈಟ್ ಫಾರ್ ಅವರ್ ವೇ. ಈಗ ನನಗೆ ಕಲಿಸಿದವರು ಪ್ರವೀಣ್ ಕುಮಾರ್ ಹಾಗೂ ಬಾಲಕೃಷ್ಣ ಆಳ್ವಾ ಅವರು ಕೂಡ ನನಗೆ ಕರಾಟೆ ಕಲಿಸಿದ್ದಾರೆ ಭಾರತೀಯ ವಿದ್ಯಾಭವನ್ ಪಾಂಡೇಶ್ವರದಲ್ಲಿ. ಸೊ ನಾನು ಅಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಈಗ ಅವರು ತೀರಿ ಹೋದ್ಮೇಲೆ ಈಗ ನಾವೆಲ್ಲ ಸೀನಿಯರ್ ಇನ್ಸ್ಟ್ರಕ್ಟರ್ಸ್ ಸೇರಿ ಅವರ ಇದನ್ನು ಡ್ರೀಮ್, ಅವರ ವಿಷನ್, ಅವರು ಒಬ್ಬರು ಸಿವಿಲ್ ಇಂಜಿನಿಯರ್ ಆಗಿದ್ದರು ಪ್ರವೀಣ್ ಸರ್ ಅವರು. ಮತ್ತು ಅವರು ಸ್ವಲ್ಪ ಟೈಮ್ ಅದೆಲ್ಲ ಮಾಡಿ ಆದಮೇಲೆ ಕರಾಟೆಗೋಸ್ಕರ ಅವರ ಲೈಫನ್ನು ಇದು ಮಾಡಿದ್ದಾರೆ. ಸೊ ಆ್ಯಂಡ್ ಓವರ್ 40 years ಅವರು ಕ್ಲಾಸನ್ನು ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಮ್ಯಾಂಗ್ಳೂರಲ್ಲಿ ವೇರಿಯಸ್, ಈಗ ಕದ್ರಿಯಲ್ಲಿ ನಮ್ಮದು ಝೂಎಸ್ಸಲ್ಲಿ ಕ್ಲಾಸ್ ಇದೆ, ತೊಕ್ಕೋಟು, ದೇರ್ಲಕಟ್ಟೆ, ಅಲ್ಲಿ ಇಲ್ಲಿ ಅಂತ ಹೇಳಿ ಮ್ಯಾಂಗ್ಳೂರು, ಉಡುಪಿ, ಫುಲ್ ಎವ್ರಿವೇರ್ ದೇರ್ ಆರ್ ಲಾಟ್ ಆಫ್ ಬ್ರಾಂಚಸ್ ಆಫ್ ಇನ್ಸ್ಟಿಟ್ಯೂಟ್ ಆಫ್ ಕರಾಟೆ ಆ್ಯಂಡ್ ಅಲೈಡ್ ಆರ್ಟ್ಸ್ ಅಂತ ಹೇಳಿ. ಈಗ ಕೆಲವರು ಹವ್ಯಾಸಕ್ಕಾಗಿ ಕಲಿತಾರೆ, ಅಂದರೆ ಆತ್ಮರಕ್ಷಣೆ ಗೊತ್ತಿರಲಿ ಅಂತ ಕಲಿತಾರೆ. ಮತ್ತು ಕೆಲವರು ಹೀಗೆ ಸ್ಪೋರ್ಟ್ ಆಗಿ ತಗೊಂಡು ಅದನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗುವ ತನಕನೂ ಕಲಿತಿರ್ತಾರೆ. ಸೊ ಆ ರೀತಿ ಒಂದು ಪ್ರೊಫೆಷ್ನಲ್ ಆಗಿ ಕಲಿಯೋರಿಗೆ ಟ್ರೈನಿಂಗ್ ಯಾವ ಥರ ಇರ್ತದೆ? ಟ್ರೈನಿಂಗ್ ಅಂದರೆ ನಾವು ಟೂರ್ನಮೆಂಟ್ಸ್ ಎಲ್ಲ ಕಳಿಸ್ತೇವೆ ಮಕ್ಕಳನ್ನು. ಅಟ್ಲೀಸ್ಟ್ ಒಂದು 3-4 times a year ಅಲ್ಲಿ ಡೆಫಿನೆಟ್ಲಿ ಟೂರ್ನಮೆಂಟ್ಸ್ ಇರ್ತದೆ. ಎಲ್ಲಿಯಾದರೂ ಇರ್ತದೆ, ಅಂದರೆ ಮ್ಯಾಂಗ್ಳೂರ್, ಎಲ್ಲಾದರೂ ಉಡುಪಿ, ಎಲ್ಲಾದರೆ ಈಗ ಕೂಡ ಮಕ್ಕಳು ಭೋಪಾಲಿಗೆ ಹೋಗಿದ್ದಾರೆ. ಆಮೇಲೆ ನಮ್ಮದು ಛಾಯಾ ಪೂಜಾರಿ ಅಂತ ಹೇಳಿ ಒಬ್ಳು, ಅವಳು ಖೇಲೋ ಇಂಡಿಯಾದಲ್ಲಿ ಬಂದಿದ್ದಾಳೆ ಮತ್ತು ಏಷ್ಯನ್ ಗೇಮ್ಸಿಗೆ ಸೆಲೆಕ್ಟ್ ಆಗಿದ್ದಾಳೆ. ಸೊ ಯಾರಿಗೆ ಅದರಲ್ಲಿ ಇಂಟ್ರೆಸ್ಟ್ ಉಂಟು ನಾವು ಅವರಿಗೆ ಸಪ್ರೇಟ್ ಟ್ರೈನಿಂಗ್ ಕೊಡ್ತೇವೆ. ಯಾರಿಗೆ ರೆಗ್ಯುಲರ್ ಸಿಲೆಬಸ್, ಈಗ ವೈಟ್ ಬೆಲ್ಟ್ ಇದ್ದ ಬ್ಲ್ಯಾಕ್ ಬೆಲ್ಟ್ ಸಿಕ್ಕಲಿಕ್ಕೆ ಒಂದು ಮಿನಿಮಮ್ 5 years ನೀವು ಇನ್ವೆಸ್ಟ್ ಮಾಡಬೇಕು. ಸೊ ಅಷ್ಟಾದರೂ ನೀವು ಟೈಮ್ ಕೊಡಲೇಬೇಕು. ಎವ್ರಿ ವೀಕ್ 2 hours ಅಷ್ಟೇ ಅಟ್ಲೀಸ್ಟ್ ಮಿನಿಮಮ್. ಸೊ ಮತ್ತೆ ಇವರು ಟೂರ್ನಮೆಂಟ್ ಹೋಗೋ ಮಕ್ಕಳಿಗೆ ಇನ್ನೂ ಜಾಸ್ತಿ ಪ್ರಾಕ್ಟೀಸ್ ಬೇಕಾಗ್ತದೆ. ಸೊ ನಾವು ಅದು ಸಪ್ರೇಟ್ ಟ್ರೈನಿಂಗ್ ಕೊಡ್ತೇವೆ ಅವರಿಗೆ. ಈಗ ಮಂಗಳೂರಲ್ಲಿ ಈ ಕರಾಟೆಗೆ ಯಾವ ರೀತಿ ರೆಸ್ಪಾನ್ಸ್ ಇದೆ?
ಕರಾಟೆಯಲ್ಲಿ ರೆಸ್ಪಾನ್ಸ್ ಅಷ್ಟು ಇಲ್ಲ. ಅಂದರೆ ನನಗೆ ತುಂಬ ಹೆಣ್ಣು ಮಕ್ಕಳು, ಹುಡುಗಿಯರು, ಲೇಡೀಸ್ ಎಲ್ಲರೂ ನನ್ನ ಕ್ಲಾಸಿಗೆ ಬರಬೇಕಂತ ಹೇಳಿ ತುಂಬ ಆಸೆ. ಅಂದರೆ ನಾನು ಈಗ ಬೇರೆ ಕ್ಲಾಸಸ್ ಬೇರೆ ಕಡೆ ಕಾಲೇಜಸ್ಸಿಗೆ ಹೋಗಿ ಕ್ಲಾಸ್ ಮಾಡಿದ್ದೇನೆ. ಸೆಂಟ್ ಆಗ್ನೆಸ್ ಕಾಲೇಜ್ ಆಗಲಿ, ಶಾರ್ಟ್ ಟರ್ಮ್ ಸೆಲ್ಫ್ ಡಿಫೆನ್ಸ್ ಕೋರ್ಸ್ ಅಂತ ಹೇಳಿ. ಸೊ ಸೆಲ್ಫ್ ಡಿಫೆನ್ಸ್ ಅಂತ ಹೇಳಿದರೆ ನಾನು ಇದು ನಮ್ಮ ಕರಾಟೆದೇ ಟೆಕ್ನಿಕ್ಸನ್ನು ಇಟ್ ಈಸ್ ಅ ಪಾರ್ಟ್ ಆಫ್ ಕರಾಟೆ. ಸೊ ಯಾರಿಗೆಲ್ಲ ಕರಾಟೆ ಗೊತ್ತಿದೆ ಅವರಿಗೆ ಬೇರೆ ಇನ್ನು ಸೆಲ್ಫ್ ಡಿಫೆನ್ಸ್ ಕಲಿಬೇಕಂತ ಹೇಳಿಲ್ಲ. ಸೊ ಯಾರಿಗೆಲ್ಲ ಅದು ಮಾಡ್ಲಿಕ್ಕೆ ಆಗೋದಿಲ್ಲ ಫಾರ್ 5 years, ಸೊ ದೇ ಕ್ಯಾನ್ ಜಾಯಿನ್ ಶಾರ್ಟ್ ಟರ್ಮ್ ಕೋರ್ಸಸ್. ಅಂದರೆ ಮೇ ಬಿ 4-5 months ಇದು ಶಾರ್ಟ್ ಟರ್ಮ್ ಕೋರ್ಸಸ್. ಸೊ ಅವರಿಗೆ ಅದೆಲ್ಲ ಟೆಕ್ನಿಕ್ಸ್ ಗೊತ್ತಾಗ್ತದೆ, ಹೇಗೆ ಡಿಫೆಂಡ್ ಮಾಡಬೇಕು, ಏನು ಮಾಡಬೇಕು ಅಂಥೇಳಿ ನಾವು ಹೇಳಿಕೊಡ್ತೇವೆ ಅವರಿಗೆ. ಸೊ ಇದೇ ಥರದ್ದು ಕೋರ್ಸಸ್ ನಾನು ಮ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ, ಸೆಂಟ್ ಆಗ್ನೆಸ್ ಕಾಲೇಜಲ್ಲಿ, ಈಗ ಕೆನರಾ ಉರ್ವ ಸ್ಕೂಲಲ್ಲಿ, ಹಾಗೆ ಮ್ಯಾಂಗ್ಳೂರಲ್ಲಿ ತುಂಬ ಕಡೆ ಮಾಡ್ತಾ ಇದ್ದೇನೆ. ನನಗೆ ಟೈಮ್ ಸಿಕ್ಕುವಾಗ ನಾನೆಲ್ಲ ಹೋಗಿ ಮಾಡ್ತೇನೆ. ಮತ್ತು ಒಮ್ಮೆ ನಮ್ಮ ಟೆಕ್ನಿಕ್ಸ್ ನಾವು ಕಲಿತ್ರೆ ಅದು ನಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ರಿಜಿಸ್ಟರ್ ಆಗಿರ್ತದೆ. ಸೊ ಇಟ್ ವಿಲ್ ಆಟೋಮ್ಯಾಟಿಕಲಿ ಕಮ್. ಅದು ನನ್ನ ಎಕ್ಸ್ಪೀರಿಯನ್ಸಿಂದ ಹೇಳುದು ನಾನು. ಸೊ ಅದು ನಮ್ಮದು ರಿಫ್ಲೆಕ್ಸ್ ಆಟೋಮ್ಯಾಟಿಕ್ ಬರ್ತದೆ. ಯಾರಾದರೂ ಹೇಳಿ ಕೊಡ್ಬೇಕಂತ ಹೇಳಿಲ್ಲ, ಬಟ್ ಅದು ಆಟೋಮ್ಯಾಟಿಕ್ ಆಗಿ ಬರ್ತದೆ. ಈಗ ಕರಾಟೆ ಜೊತೆಗೆ ಈ ಬಾಡಿಯನ್ನು ಫಿಟ್ ಇಟ್ಕೋಬೇಕಾದ್ರೆ ಬೇರೆ ಏನಾದರೂ ಮಾಡಬೇಕಾಗ್ತದಾ? ಬೇರೆ ಏನು ಬೇಡ ಸರ್, ನಮ್ಮದೇ ಸೇಮ್ ಎಕ್ಸಸೈಸಸ್ ರೂಟೀನ್, ಒಳ್ಳೆ ಫುಡ್, ಹೆಲ್ತಿ ಫುಡ್ ತಿಂದು ಏನೋ ಮೇಂಟೈನ್ ಮಾಡಿದರೆ ಅಷ್ಟೇ ಸಾಕು. ಬೇರೆ ಏನು ಬೇಕು ಅಂತ ಹೇಳಿಲ್ಲ. ಅಂದರೆ ನಮ್ಮದ್ರಲ್ಲಿ ಎಲ್ಲ ಇದೆ ಅದರಲ್ಲಿ ಕರಾಟೆಯಲ್ಲಿ. ಈಗ ಏನಾಗುತ್ತೆ, ಹೆಚ್ಚಿನವ್ರು ಏನಂದ್ಕೋತಾರೆ, ಈಗ ನನಗೆ ತುಂಬ ವಯಸ್ಸಾಯಿತು, ಈ ವಯಸ್ಸಲ್ಲಿ ನಾನು ಕರಾಟೆ ಕಲಿಲಿಕ್ಕೆ ಹೋದ್ರೆ ನಾನು ಇದು ಆಗ್ಲಿಕ್ಕಿಲ್ಲ, ಸುಮ್ಮನೆ ಯಾಕೆ ಹೋಗಬೇಕು ಅನ್ನುವಂಥ ಆಟಿಟ್ಯೂಡ್ ಇರ್ತದೆ. ಏನು ಹೇಳ್ತೀರಾ? ಅದು ಏನು ಇಲ್ಲ ಸರ್. ನಾವು ಫಸ್ಟ್ ನಮ್ಮ ಮೈಂಡ್ ಅನ್ನು ಸ್ಟ್ರಾಂಗ್ ಮಾಡಬೇಕು. ವಿ ಕ್ಯಾನ್ ಅಂತ ಹೇಳಿ ನಮ್ಮ ಕೈಕಾಲು ಸ್ಟ್ರಾಂಗ್ ಇದ್ರೆ ನಮಗೆ ಅದೇ ಸಾಕು. ದಟ್ ಈಸ್ ದ ವೆಪನ್ ವಾಟ್ ವಿ ಆರ್ ಯೂಸಿಂಗ್. ಸೊ ನಾನು ಹೇಳಿದಷ್ಟೇ, ನಮ್ಮದು ಮೈಂಡ್ ಒಂದು ಸ್ಟ್ರಾಂಗ್ ಮಾಡಿದರೆ ನಮಗೆ ಮಾಡಬಹುದು ಅಂತ ಹೇಳಿ ಒಂದು ಛಲ ಬರಬೇಕು ನಮ್ಮಲ್ಲಿ. ಆಗ ನಾವು ಮಾಡ್ಬೋದು. ನಮಗೆ ಈಗ ಕಲಿಸುವಾಗ ಸಿಲೆಬಸ್ ಇದೆ ಒಂದು, ಏನೆಲ್ಲ ಕಲಿಸಬೇಕು. ಈ ವೈಟ್ ಬೆಲ್ಟ್ ಮಕ್ಕಳಿಗೆ ಎಷ್ಟೆಲ್ಲ ಗೊತ್ತಿರಬೇಕು, ಈ ಗ್ರೀನ್ ಬೆಲ್ಟ್ ಮಕ್ಕಳಿಗೆ ಎಷ್ಟು ಗೊತ್ತಿರಬೇಕು, ಅದೆಲ್ಲ ನಮ್ಮದು ಪ್ರವೀಣ್ ಸರ್ ಅವರೆಲ್ಲ ಮಾಡಿದ್ದಾರೆ. ಅವರು ಮುಂಚೆ ಮಲೇಷ್ಯಾದಿಂದ ಕಲ್ತ್ಕೊಂಡು ಬಂದದ್ದು ಆರ್ಟ್, ಚೂಚು ಸೂಟ್ ಅಂತ ಹೇಳಿ ನಮ್ಮ ಗ್ರ್ಯಾಂಡ್ ಮಾಸ್ಟರ್ ಅವರಿಂದ ಕಲ್ತ್ಕೊಂಡು ಬಂದು ನಮಗೆಲ್ಲ ಹೇಳಿಕೊಟ್ಟದ್ದು. ಸೊ ವಿ ಆರ್ ಸೋ ಲಕ್ಕಿ ದಟ್ ವಿ ಹ್ಯಾವ್ ಟ್ರೈನ್ಡ್ ಅಂಡರ್ ಹಿಮ್. ಸೊ ಅವರು ಮಾಡಿದ ಒಂದು ಸಿಲೆಬಸ್ ನಾವು ಈಗ ಕೂಡ ಫಾಲೋ ಮಾಡಿ ಅದನ್ನೇ ಕಲಿಸ್ತಾ ಇದ್ದೇವೆ. ಸೊ ಎವ್ರಿ ಬೆಲ್ಟ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಸಿಲೆಬಸ್. ಮಾತ್ರ ಫೋರ್ಸ್ ಇಲ್ಲ, ಅಂದರೆ ಎಲ್ಲರೂ ಪರ್ಫೆಕ್ಟ್ ಅಲ್ಲ ಸರ್. ಸೊ ವಿ ವಿಲ್ ಗಿವ್ ದೆಮ್ ದೇರ್ ಓನ್ ಟೈಮ್. ನಿಮಗೆ ಟೈಮ್ ತಗೊಳ್ಳಿ, ನೀವು ಎಷ್ಟು ಬೇಕು ಮೆಲ್ಲ ಮಾಡ್ಕೊಳ್ತಾ ಹೋಗುವ ಅಂತ ಹೇಳಿ. ಸೊ ನಮ್ಮ ಕಡೆಯಿಂದ ಇನ್ಸ್ಟ್ರಕ್ಟರ್ ಸಪೋರ್ಟ್ ಯಾವಾಗಲೂ ಕೂಡ ಇರ್ತದೆ. ಈಗ ಈ ಕರಾಟೆಯಲ್ಲಿ ಮಾಡಿದ, ಅಂದರೆ ಕರಾಟೆಯಲ್ಲಿ ಅವರಿಗೆ ಬ್ಲ್ಯಾಕ್ ಬೆಲ್ಟ್ ಸಿಕ್ಕಿರ್ತದೆ, ಸರ್ಟಿಫಿಕೇಟ್ಗಳೆಲ್ಲ ಸಿಕ್ಕಿರ್ತದೆ. ಇದರಿಂದ ಮುಂದಕ್ಕೆ ಅವರು ಪ್ರೊಫೆಷನ್ಗೆ ಹೋಗಬೇಕಾದ್ರೆ ಏನಾದರೂ ಅದಕ್ಕೆ ವ್ಯಾಲ್ಯೂ ಇರ್ತದೆ, ಅದರಿಂದ ಏನಾದರೂ ಪ್ರಯೋಜನ ಆಗ್ತದಾ? ಹೌದು, ತುಂಬ ಬೆನಿಫಿಟ್ ಇದೆ ಸರ್. ಅಂದರೆ ಲೈಕ್ ನನ್ನದೇ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇದ್ದೇನೆ. ನಾನು ಜಾಬಿಗೆ ಹೋಗುವಾಗ ಜಾಬ್ ಇಂಟರ್ವ್ಯೂಲ್ಲಿ ಫಸ್ಟ್ ನಾನು ನನ್ನ ಸರ್ಟಿಫಿಕೇಟ್ ಎದುರಿಟ್ಟದ್ದು. ಸೊ ಅವರು ಇಂಟರ್ವ್ಯೂವರ್ ಹೇಳಿದರು, ಓ ಯು ಡೋಂಟ್ ನೀಡ್ ಎನಿಬಡಿ ಟು ಪ್ರೊಟೆಕ್ಟ್ ಯು. ಸೊ ಅಂತ ಹೇಳಿ ಇಮಿಡಿಯೇಟ್ಲಿ ನನ್ನನ್ನು ಸೆಲೆಕ್ಟ್ ಮಾಡಿದರು. ಬಿಕಾಸ್ ಐ ಹ್ಯಾಡ್ ಕ್ವಾಲಿಫಿಕೇಶನ್, ಐ ಹ್ಯಾಡ್ ಮೈ ಬ್ಲ್ಯಾಕ್ ಬೆಲ್ಟ್ ಸರ್ಟಿಫಿಕೇಟ್ ಆಲ್ಸೋ. ಸೊ ಅವರು ಏನು ಅಸೆಸ್ ಮಾಡ್ತಾರೆ, ಓಕೆ ಶಿ ಕ್ಯಾನ್ ಮ್ಯಾನೇಜ್ ದಿಸ್ ಆ್ಯಂಡ್ ಶಿ ಕ್ಯಾನ್ ಮ್ಯಾನೇಜ್ ದಿಸ್ ಆಸ್ ವೆಲ್ ಅಂತ ಹೇಳಿ. ಸೊ ದ್ಯಾಟ್ ವೇ ಇಟ್ ಇಸ್ ವೆರಿ ವೆರಿ ಬೆನಿಫಿಷಿಯಲ್. ಸೊ ಈಗ ಮಕ್ಕಳು ಕೂಡ ಅಡ್ಮಿಷನ್ಸ್ ಹೋಗುವಾಗ ಯಾರಿಗೆಲ್ಲ ಇದು ಕೆಲವು ಕಾಲೇಜ್ ಸ್ಕಾಲರ್ಶಿಪ್ ಕೊಡ್ತದೆ, ಕೆಲವರು ಫೀಸ್ ಡಿಸ್ಕೌಂಟ್ ಕೊಡ್ತಾರೆ. ಸೊ ಆ ಥರ ಎಲ್ಲ ಹೆಲ್ಪ್ ಬೆನಿಫಿಟ್ ಇದೆ ಇದರಲ್ಲಿ. ಓಕೆ, ಧನ್ಯವಾದಗಳು ರೀನಾ ಅವರೇ. ಇಷ್ಟೊತ್ತು ನಿಮ್ಮ ಒಂದು ಕರಾಟೆಯ ಎಕ್ಸ್ಪೀರಿಯನ್ಸನ್ನು ತಿಳಿಸಿದ್ರಿ. ಹಾಗೆಯೇ ಕರಾಟೆ ಯಾವ ರೀತಿಯಾಗಿ ನಮಗೆ ಅನುಕೂಲ ಆಗುತ್ತೆ, ಯಾವ ರೀತಿಯಾಗಿ ಪ್ರಯೋಜನ ಕೊಡುತ್ತೆ ಅನ್ನೋದ್ರ ಬಗ್ಗೆ ನಮಗೆ ತಿಳಿಸಿದ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.